ಬಿಗ್ ಬಾಸ್ ಹೋಗಬೇಕು, ಅಲ್ಲಿ ಆಟ ಆಡಬೇಕು, ನಮ್ಮ ವ್ಯಕ್ತಿತ್ವವನ್ನು ತೋರಿಸ್ಕೊಡ್ಬೇಕು ಅಂತ ಹಲವರ ಕನಸಾಗಿರುತ್ತೆ. ಸಾಕಷ್ಟು 100,000 ಜನ ಇರ್ತಾರೆ. ಅದು ನಿಮ್ಮ ಪಾಲಿಗೆ ಬಂದಿರೋದು ಒಂದು ಅದೃಷ್ಟ ಅನಿಸುತ್ತೆ. ಸೊ ಬಿಗ್ ಬಾಸ್ ಬಗ್ಗೆ ನಿಮ್ಮ ಒಪಿನಿಯನ್? ಬಿಗ್ ಬಾಸ್ ಅನ್ನೋ ಒಂದು ಶೋ ಇಟ್ಸ್ ಲೈಕ್ ಒಂದು ಫೇರಿ ಟೇಲ್. ಚಿಕ್ಕ ವಯಸ್ಸಲ್ಲೆಲ್ಲ ಕಥೆಗಳು ಕೇಳ್ತೀವಿ ಗೊತ್ತಾ, ಒಂದು ಡಿಫ್ರೆಂಟ್ ವರ್ಡ್ ಇರುತ್ತೆ, ಅದಕ್ಕೆ ಒಂದು ಸೀಕ್ರೆಟ್ ಡೋರ್ ಇರುತ್ತೆ, ಆ ಸೀಕ್ರೆಟ್ ಡೋರ್ದು ಕೀ ತೊಗೊಳೋದಕ್ಕೆ ಒಂದಷ್ಟು ಆಟಗಳಾಡಬೇಕಾಗತ್ತೆ. ಅದಾದ ನಂತರ ಆ ಕೀ ಸಿಗುತ್ತೆ, ಆ ಕೀ ಸಿಕ್ಕ ಮೇಲೆ ನಾವು ಮನೆಯೊಳಗೆ ಹೋಗ್ತೀವಿ, ಅಲ್ಲೇ ಒಂದು ಡಿಫ್ರೆಂಟ್ ಪ್ರಪಂಚ ಇರತ್ತಂತ. ಇಟ್ ಈಸ್ ಸಮಥಿಂಗ್ ಲೈಕ್ ಒಂದು ಫೇರಿ ಟೇಲ್, ಮಾಡರ್ನ್ ವರ್ಡ್ ಫೇರಿ ಟೇಲ್. ಅದು ಕೆಲವೊಮ್ಮೆ ಆ್ಯಕ್ಟರ್ಸಿಗೆ ಆದಷ್ಟು ಆಪರ್ಚುನಿಟಿ ಮಾಡಿಕೊಡುತ್ತೆ, ಕೆಲವೊಮ್ಮೆ ವಿಶೇಷವಾದಂಥ ಕ್ಷೇತ್ರಗಳಲ್ಲಿ ವಿಶೇಷವಾದಂಥ ಹೆಸರುಗಳನ್ನ ಮಾಡಿರೋರಿಗೆ ಒಂದು ಆಪರ್ಚುನಿಟಿ ಆಗಿ ಕರೆಯುತ್ತೆ. ಈ ವರ್ಷ ನಾನು ಹೋಗಿದ್ದು ವಿತ್ ಅ ಲಾಡ್ ಆಫ್ ಎಕ್ಸ್ಪೆಕ್ಟೇಷನ್ಸ್. ಆಟ ಮುಗಿಸಿ ಬಂದಿದ್ದಾರೆ ಅಂತ ನೀವು ಹೇಳಿದ್ರಿ, ನನ್ನ ಕೇಳಿದರೆ ಆಟ ಶುರುನೇ ಆಗಿರಲಿಲ್ಲ. ಸೊ ಬಿಗ್ ಬಾಸ್ ಮನೆಯಲ್ಲಿ ಸಾಕಷ್ಟು ದಿವಸಗಳನ್ನು ಇರಬೇಕು ಅಂತ ರೆಡಿಯಾಗಿ ಹೋದವರು ಸಡನ್ ಆಗಿ 3 ವೀಕ್ಸ್ ಕಂಪ್ಲೀಟ್ ಆಗೋದ್ರೊಳಗಡೆ ಬಂದುಬಿಟ್ರೆ ಅದೆಲ್ಲೋ ಒಂದು ಕಡೆ ಬೇಸರ ಇದೆಯಾ? ಬೇಸರ ಆಬ್ವಿಯಸ್ಲಿ ಇದೇ ಇರುತ್ತೆ. ಯಾಕಂದರೆ ನಾವು ಒಂದು ಶೋ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋದಾಗ 1 ವೀಕ್ 2 ವೀಕ್ ಆ ಥರ ಹೋಗೋದಕ್ಕೆ ಆಲ್ರೆಡಿ ಮಾಡ್ತಿರೋ ಪ್ರಾಜೆಕ್ಟ್ನ ಬಿಟ್ಟು ಹೋಗೋದಿಲ್ಲ. ಯಾಕಂದರೆ ಆ ಪ್ರಾಜೆಕ್ಟ್ ಟುವರ್ಡ್ಸ್ ಕೂಡ ನಮ್ಮದೊಂದು ಲಾಯಲ್ಟಿ ಅಂತ ಇರುತ್ತೆ, ತುಂಬ ವರ್ಷಗಳಿಂದ ಅದು ನಮ್ಮನ್ನು ಕಾಪಾಡ್ತಾ ಬರುತ್ತೆ. ಈ ಥರ ಶೋ ಆಪರ್ಚುನಿಟಿ ಬಂದಾಗ ಓನ್ಲಿ ವಿತ್ ದ ಕಾನ್ಫಿಡೆನ್ಸ್ ದಟ್ ನಾನು ಮಾಡಬಲ್ಲೆ ಅನ್ನೋ ಕಾನ್ಫಿಡೆನ್ಸ್ ಮೇಲೆ, ನಾನು ಇಷ್ಟು ದಿನ ಅಟ್ಲೀಸ್ಟ್ ಈ ಮನೆಯಲ್ಲಿ ಇರ್ತೀನಿ, ಈ ಶೋನಲ್ಲಿ ಇರ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಮೇಲೆ ಕೂಡ ನಾವು ಕೆಲವೊಂದು ಡಿಸಿಷನ್ಸ್ನ ತೊಗೋತೀವಿ. ಬಟ್ ಆ ಡಿಸಿಷನ್ಸು ಅಲ್ಲಿ ಸಿಚುಯೇಷನ್ಸ್ಗೆ ಕೆಲವೊಮ್ಮೆ ಅಗೇನ್ಸ್ಟ್ ಆಗಿಬಿಡತ್ತೆ. ಸೊ ಹಾಗಾಗಿ 3 ವೀಕ್ಸಿಗೆ ಬರ್ತೀನಿ ಅಂತ ನಾನು ಕೂಡ ಅಂದ್ಕೊಂಡಿರಲಿಲ್ಲ. ಅದು ಮೈಂಡ್ಸೆಟ್ ಕೂಡ ಇರಲಿಲ್ಲ. ಎಷ್ಟು ದಿನ ಅಂತ ಇರ್ತೀವಿ ಅಂತ? ಗೇಮ್ ಶೋ ಅಂತ ಬಂದಾಗ ಫೈನಲಿಸ್ಟ್ ಕಂಟೆಂಡರ್ ಆಗಬೇಕು ಅಂತಾನೆ ನಮ್ಮ ತಲೆನಲ್ಲಿರೋದು. ಇಫ್ ನಾಟ್ ಪಾಸಿಬಲ್ ಅಟ್ಲೀಸ್ಟ್ ಒಂದು 50 ಡೇಸ್ ಆದರೂ ಇರಲೇಬೇಕು, ಒಂದು ಇಂಪ್ಯಾಕ್ಟ್ ಮಾಡಬೇಕು, ನಮ್ಮ ಒಂದು ವ್ಯಕ್ತಿತ್ವ ಜನರ ತಲೆಯಲ್ಲಿ ರಿಜಿಸ್ಟರ್ ಆಗಬೇಕು, ಅಲ್ಲಿ ತನಕ ಆದರೂ ಫೈಟ್ ಮಾಡಬೇಕು ಎಕ್ಸಿಸ್ಟೆನ್ಸ್ಗೆ ಅಂತಲೇ ಎಲ್ಲರ ತಲೆನಲ್ಲೂ ಇರುತ್ತೆ. ಬಿಗ್ ಬಾಸ್ಗೆ ಹೋಗಬೇಕು ಅಂತ ನಿಮಗೆ ಕಾಲ್ ಬಂದಾಗ ಎಷ್ಟು ಎಕ್ಸೈಟ್ ಆಗಿದ್ರಿ, ಮತ್ತು ಯೋಚನೆಗಳಿತ್ತಾ ಹೋಗ್ಲಾಬೇಕನ್ನೋ ಕನ್ಫ್ಯೂಷನ್ಸ್ ಇತ್ತಾ? ಆಮೇಲೆ ಡಿಸಿಷನ್ ಯಾವಾಗ ತಗೊಂಡ್ರಿ, ಯಾವ ಕಾರಣಕ್ಕೋಸ್ಕರ ತಗೊಂಡ್ರಿ? ಬಿಗ್ ಬಾಸ್ ಇದು ಸೆಕೆಂಡ್ ಟೈಮ್ ನನಗೆ ಆಪರ್ಚುನಿಟಿ ಬಂದಿದ್ದು. ಲಾಸ್ಟ್ ಇಯರ್ ಆಗಬೇಕಿತ್ತು, ಲಾಸ್ಟ್ ಇಯರ್ ಕಾರಣಾಂತರಗಳಿಂದ ಹೋಗೋದಕ್ಕಾಗಿರಲಿಲ್ಲ. ಈ ವರ್ಷ ಅಗೇನ್ ಸೇಮ್ ಟೀಮ್ ಅಪ್ರೋಚ್ ಮಾಡ್ತು. ಐ ಸೈಡ್ ವರ್ಕ್ ಆಗುತ್ತೆ ಅಂದರೆ ಈ ಸತಿ ಕನ್ಸಿಡರ್ ಮಾಡೋಣ, ಅದರ್ವೈಸ್ ಲೆಟ್ಸ್ ನಾಟ್ ರಿಸ್ಕ್ ಇಟ್ ಅಂತ. ಬಟ್ ದೇವರ್ ಲೈಕ್, ಇಲ್ಲ, ವಿ ವಾಂಟ್ ಯು ಇನ್ ದ ಶೋ, ವಿ ಸಿ ಯು ಆ್ಯಸ್ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್ ಅಂತ ಹೇಳಿದರು. ದೆನ್ ಇಟ್ ಈಸ್ ಅ ಗ್ರೇಟ್ ಆಪರ್ಚುನಿಟಿ ಫಾರ್ ಎನಿಬಡಿ, ಮೇಯ್ನಾಗಿ ಆ್ಯಕ್ಟರ್ಸ್ಗೆ ಇಟ್ ಈಸ್ ಅ ಗ್ರೇಟ್ ಆಪರ್ಚುನಿಟಿ. ಯಾಕಂದರೆ ನಮ್ಮನ್ನು ಬರೀ ಪಾತ್ರಗಳಾಗಿ ಮಾತ್ರ ಜನ ನೋಡಿರ್ತಾರೆ, ಹಾಗೆ ರಿಜಿಸ್ಟರ್ ಆಗಿರುತ್ತೆ ಅವರ ತಲೆನಲ್ಲೂ ಕೂಡ. ಸೊ ಆ್ಯಸ್ ಆ್ಯನ್ ಇಂಡಿವಿಜುವಲ್ ಜನರ ಪ್ರೀತಿ ಸಂಪಾದಿಸೋದಕ್ಕೆ ದಿಸ್ ಈಸ್ ದ ಬಿಗ್ಗೆಸ್ಟ್ ವೇ. ನಾಟ್ ಜಸ್ಟ್ ದ್ಯಾಟ್, ಬಟ್ ಮತ್ತಷ್ಟು ವೈಡ್ ಆಪರ್ಚುನಿಟೀಸ್. ಈಗ ಎಂಟರ್ಟೈನ್ಮೆಂಟ್ ಸೋರ್ಸ್ ಬರೀ ಸಿನಿಮಾ ಅಥವಾ ಸೀರಿಯಲ್ ಆಗಿಲ್ಲ, ಸಾಕಷ್ಟು ಬೇರೆ ಬೇರೆ ಸೋರ್ಸಸ್ ಇದೆ. ಅದಕ್ಕೆ ನಾವು ಅಪ್ರೋಚ್ ಆಗಬೇಕು ಅಂತಂದರೆ ಒಂದು ಕಮರ್ಷಿಯಲ್ ವ್ಯಾಲ್ಯೂ ಅಂತ ಸಿಗೋದು ಕೂಡ ಇಂಥ ಒಂದು ಬಿಗ್ ಶೋ ಇಂದಾನೆ. ದಟ್ ಈಸ್ ಆಲ್ಸೋ ಅ ಪ್ಲಸ್ ಪಾಯಿಂಟ್. ಇದೆಲ್ಲ ಪಾಯಿಂಟ್ಸು ಸೇರಿಸಿದಾಗ ಯಾಕೆ ಈ ಶೋ ಬಿಗ್ ಹಿಟ್ ಅಂದರೆ, ಇದು ಅಲ್ಲಿ ಕಂಟೆಸ್ಟೆಂಟ್ಸ್ನ ಜೀವನನೇ ಬದಲಾಯಿಸುತ್ತೆ. ದಟ್ ಈಸ್ ವೈ ಎಲ್ರಿಗೂ ಬಿಗ್ ಬಾಸ್ ಅಂದಿದ ತಕ್ಷಣ ಒಂದು ಭಯನೂ ಇರುತ್ತೆ, ಒಂದು ಆಸಕ್ತಿನೂ ಇರುತ್ತೆ. ಸೊ ಮನೆ ಒಳಗಡೆ ಹೋಗ್ತೀರಾ, ಸಡನ್ನಾಗಿ ಆ ಸೀಕ್ರೆಟ್ ಡೋರ್ ಓಪನ್ ಮಾಡಿದಾಗ, ಮನೆಗೆ ಎಂಟ್ರಿ ಆಗ್ತಿರಲ್ವಾ, ಆ ಡೋರ್ ಓಪನ್ ಆದಾಗ ಏನೆಲ್ಲ ಹೊಟ್ಟೆ ಒಳಗಡೆ ಓಡಾಡ್ತಾ ಇತ್ತು, ಅಥವಾ ಒಂದ್ಸಲ ಏನೆಲ್ಲ ಯೋಚನೆಗಳಿತ್ತು? ಅರಮನೆ ಕಾನ್ಸೆಪ್ಟ್ ತುಂಬ ಇಷ್ಟ ಆಯಿತು. ಅಂದರೆ ಸುದೀಪ್ ಸರ್ ಪ್ರೋಮೋ ಬಂದಾಗ ಓಕೆ, ಕರ್ನಾಟಕನ ರೆಪ್ರೆಸೆಂಟ್ ಮಾಡೋ ಥರ ಏನಾದರೂ ಕಾನ್ಸೆಪ್ಟ್ ಇರುತ್ತೆ ಅಂತ ಒಂದು ಐಡಿಯಾ ಕೊಟ್ಟಿದ್ದರು ಪ್ರೋಮೋ ರಿಲೀಸ್ ಆದಾಗ. ಬಟ್ ಡೋರ್ ಓಪನ್ ಮಾಡಿದ ತಕ್ಷಣ ನಮ್ಮ ಮೈಸೂರು ಅರಮನೆ ಥೀಮ್ ನೋಡಿದ ತಕ್ಷಣ ತುಂಬಾ ಖುಷಿ ಆಯಿತು. ಬಿಕಾಸ್ ದಸರಾ ಟೈಮ್ ಬೇರೆ, ಇಷ್ಟು ವರ್ಷದಲ್ಲಿ ಮೊದಲನೇ ಸಲ ಆ ಥರ ಒಂದು ಅರಮನೆಯ ಸೆಟ್ ಹಾಕಿದ್ದಿದ್ದು, ಅದರಲ್ಲಿ ನಾವು ಕೂಡ ಆ ಫೀಲ್ಸ್ ತೊಗೊಂಡೇ ಹೋಗ್ತೀವಿ, ಓಕೆ ನಮ್ಮ ಅರಮನೆ ಅಂತ. ಅದ್ರ ಜೊತೆಗೆಲ್ಲ ಕಂಟೆಸ್ಟೆಂಟ್ಸು ಲೆಫ್ಟ್ ಸೈಡ್ ಕೂತಿದ್ರು. ತಿರುಗಿ ನೋಡಿದ ತಕ್ಷಣ ಅವರು ನಮ್ಮನ್ನು ನೋಡಿ ಕೊಟ್ಟಂಥ ರಿಯಾಕ್ಷನ್ಸು, ನಾವು ಅವ್ರನ್ನ ನೋಡಿ ಕೊಟ್ಟಂಥ ರಿಯಾಕ್ಷನ್ಸು,
ಎಲ್ಲರನ್ನೂ ನಾವು ಎಲ್ಲೋ ಯಾವುದೋ ಟಿ ವಿನಲ್ಲಿ, ಯಾವುದೋ ಶೋನಲ್ಲಿ ಅಥವಾ ಯಾವುದೋ ಇವೆಂಟಲ್ಲಿ ನೋಡಿರ್ತೀವಿ. ಬಟ್ ಅವರೆಲ್ಲರ ಪರಿಚಯ ಮೀಟ್ ಮಾಡಿದ್ದು ಫಸ್ಟ್ ಟೈಮ್. ಸೊ ಓಕೆ, ಇವ್ರು ಸ್ಟ್ರಾಂಗ್ ಇರ್ಬೋದು, ಓಕೆ ಇವ್ರ ಬಗ್ಗೆ ನಂಗೆ ಗೊತ್ತಿದೆಯಲ್ಲ, ಇವ್ರನ್ನೆಲ್ಲೋ ನೋಡಿದ್ದೀನಲ್ಲ, ಅಷ್ಟು ಆಗ ಆ ಕ್ಷಣ ತಲೆನಲ್ಲಿ ಓಡ್ತಾ ಇರುತ್ತೆ. ಇಟ್ಸ್ ಮೋರ್ ಲೈಕ್ ಒಂದು ಬೇರೆಯೇ ಪ್ರಪಂಚಕ್ಕೆ ಎಂಟ್ರಿ ಕೊಟ್ಬಿಟ್ಟಿದ್ದೀವಿ. ಎಲ್ಲ ಕಲರ್ಫುಲ್ ಅಲ್ಲಿ ಕಾಣುತ್ತೆ, ಬಟ್ ಆಟಗಳು ಮಾತ್ರ ಡೀಪ್ ಆಗಿರುತ್ತೆ.